ಎಲ್ಲರಿಗೂ ನಮಸ್ಕಾರ. ಎಷ್ಟು ದಿನ ಆಯ್ತು ಗೈಸ್ ನಾನು ಈ ತರ ವಿಡಿಯೋ ಮಾಡಿ. 130 ಡೇಸ್ ನಿಯರ್ ಬಂದ್ಬಿಟ್ಟಿದೆ ಈ ಎಕ್ಸಾಮ್ಸ್. ಮತ್ತೆ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಿದ್ದಿಲ್ಲ. ಸೊ ಇವಾಗಿಂದ ನಾನು ವಿಡಿಯೋಸ್ ಹಾಕೋಣ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು ಏನ್ ಟಾಪಿಕ್ ಅಂತ ನಿಮ್ಗೆ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಗೈಸ್ ನೀವು ಇದು ಆರ್ಬೀಸ್ ಅಂತಾರೆ, ನೀರಲ್ಲಿ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗುತ್ತಲ್ಲ ಬಾಲ್ಸ್, ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎಲ್ಲಾರ್ಗು ಫೆಮಿಲಿಯರ್ ಗೈಸ್ ಇದು. ಸೊ ಇದನ್ನ ನಾನು ಡಿಫ್ರೆಂಟ್ ರೀತಿಯಲ್ಲಿ ಜ್ಯೂಸ್ ಅಲ್ಲಿ ಹಾಕಿದ್ರೆ ಇದು ದೊಡ್ಡದಾಗುತ್ತಾ, ಇಲ್ಲ ಇದೇ ಫ್ಲೇವರ್ ಜ್ಯೂಸ್ ಫ್ಲೇವರೇ ಇದ್ರಲ್ಲಿ ಬರುತ್ತಾ ಅಂತ ನೋಡೋಣ. ಸೊ ಬನ್ನಿ ಇವಾಗ ಸ್ಟಾರ್ಟ್. ಸೊ ನೋಡಿ ಗೈಸ್, ನನ್ನ ಹತ್ರ 3 ಜ್ಯೂಸ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಒಂದು ಆಪಲ್ದು, ಒಂದು ಥಮ್ಸ್ ಅಪ್, ಒಂದು ಸ್ಪ್ರೈಟ್ ಗೈಸ್. ಇದರಲ್ಲಿ ಈಗ ಆರ್ಬೀಸ್ ಹಾಕೋದು. ಬನ್ನಿ ಫಸ್ಟ್ ಥಮ್ಸ್ ಅಪ್ ಹಾಕೋಣ. ಗೈಸ್ ಜಾಸ್ತಿ ವೇಸ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಆಪಲ್ ಹಾಕೊಂತೀನಿ. ಇವಾಗ ನೆಕ್ಸ್ಟ್ ಸ್ಪ್ರೈಟ್ ಹಾಕೊಂತೀನಿ. ನಿಮ್ಗೆ ಏನು ಅನ್ಸ್ಬೋದು ಗೈಸ್, ಬಾರ್ಬಿ ಬಲ್ ದೊಡ್ಡದಾಗುತ್ತಾ ಜ್ಯೂಸಲ್ಲಿ, ಇಲ್ಲ ಮೆಲ್ಟ್ ಆಗುತ್ತಾ? ಅಷ್ಟೇ 3 ಜ್ಯೂಸ್ ಇದೆ ನಮ್ಮ ಹತ್ರ. ಇವಾಗ ಒಂದೊಂದಾಗಿ ಪ್ಯಾಕೆಟ್ ಓಪನ್ ಮಾಡಿ ಇದರಲ್ಲೆಲ್ಲ ನನ್ನ ಹತ್ರ ಎಷ್ಟು ಬಾಲ್ಸ್ ಇದೆಯೋ ಎಲ್ಲ ಇದರಲ್ಲಿ ಹಾಕೊತೀನಿ. ಒಂದು ಸ್ವಲ್ಪ ಒನ್ ಡೇ 2 ದಿನ ಬಿಟ್ಟು ನೋಡೋಣ. ಒಂದೇ ಒಳಗಡೆ ಹಾಕ್ಬಿಡುತ್ತೆ ನನಗೆ ಅನಿಸಿ. ನೋಡಿ ಇಲ್ಲಿ ಫಸ್ಟೇ ಬಾಲ್ಸ್ ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ನೊರೆ ಥರ ಬರ್ತಾ ಇದೆ ನೋಡಿ ನೀವೇ. ಇದು ಆ್ಯಪಲ್ ಸ್ವಲ್ಪ ಕಾಣಿಸ್ತಾ ಇದೆ ಬಾಲ್ಸ್ ಇರೋದು. ಕೋಕೋಕೋಲಾ ಅಲ್ಲಿ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಥಮ್ಸ್ ಅಪ್ ಅಲ್ಲಿ ಹಾಕೋಣ. ಸೊ ನೋಡಿ ಗೈಸ್, ಹಾಕಿದ್ದೆ ನೊರೆ ಬರ್ತಾ ಇದೆ ಇದರಲ್ಲಿ. ಇವಾಗ ಲಾಸ್ಟು ಸ್ಪ್ರೈಟ್ ನೀರು ಥರ ಇದೆ ಇದರಲ್ಲಿ. ಸೊ ನಾವು ಅನ್ಕೊಂಡಿರೋ ಥರ ಆರ್ಬೀಸ್ ಬಾಲ್ನ ಎಲ್ಲ ಜ್ಯೂಸಲ್ಲಿ ಹಾಕಿದ್ದೀರಿ. ಇಲ್ಲಿ ನೋಡಿ ನೀವೇ ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು. ಆರ್ಬೀಸ್ ಬಾಲ್ ಹಾಕಿದ್ದೆ ನೊರೆ ಬರ್ತಾ ಇದೆ, ಯಾಕಂತ ನನಗೂ ಗೊತ್ತಾಗಿಲ್ಲ. ಅದು ಇವಾಗ ಒಂದಿನ ಬಿಟ್ಟು ನೋಡೋಣ ಅದು ಬಾಲ್ಸ್ ಹೇಗಾಗಿರ್ಬೋದು, ಯಾವ್ದ್ರಲ್ಲಿ ಬೆಳೆದಿರ್ಬೋದು, ಯಾವ್ದ್ರಲ್ಲಿ ಜಾಸ್ತಿ ಬೆಳೆದಿರ್ಬೋದು ಅಂತ ಒಂದು ನನಗೂ ಒಂದು ಕುತೂಹಲ ಇದೆ ಗೈಸ್. ಸೊ ನೋಡೋಣ. ಒಂದಿನ ಆಗಿತ್ತು ಗೈಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 ಇಂದ 3 ದಿನ ಆಗ್ಬಿಟ್ಟಿದೆ ನನಗೆ. ನೋಡಿ ಗೈಸ್, ನಾನು ಅನ್ಕೊಂಡೇ ಇದ್ದಿಲ್ಲ ಫಂಗಸ್ ಅದು ಕ್ಯಾಚ್ ಮಾಡ್ಕೊಂಡಂತ. ನೋಡಿ ಒಂದು ಸೆಕೆಂಡು. ಸೊ ನೋಡಿ ಗೈಸ್, ಎಲ್ಲ ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಫಂಗಸ್ ಆಗಿಬಿಟ್ಟಿದೆ. ಅದೇ ತರ ಈ ಆರ್ಬೀಸ್ ಬಾಲ್ಸ್ ಈ ಜ್ಯೂಸಲ್ಲಿ ಬೆಳೆಯುತ್ತಾ ಅಂತ ನನ್ಗೊಂದು ಡೌಟ್ ಇತ್ತು. ಬೆಳೆದಿಲ್ಲ ಗೈಸ್, ಏನೋ ಒಂದು 5% ಏನಾದ್ರು ಬೆಳೆದಿರ್ಬೋದು ಅನ್ಕೊಳ್ಳಿ ನೀವು ಜ್ಯೂಸಲ್ಲಿ. ಅದೇ ನೀರಲ್ಲಿ ಹಾಕಿದ್ರೆ ಈ ಗ್ಲಾಸ್ಗಿಂತ ತುಂಬಿ ಆರ್ಬೀಸ್ ಬೆಳೀತಾ ಇತ್ತು. ಸೊ ಯಾಕೆ ಬೆಳೆದಿಲ್ಲ ಅಂದ್ರೆ, ಸೊ ಜ್ಯೂಸಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಗೈಸ್, ಅದು ಆರ್ಬೀಸು ಅಬ್ಸರ್ವ್ ಮಾಡಲ್ಲ. ನೀರಲ್ಲಿ ಪ್ಯೂರ್ ನೀರಿದ್ರೆ ಆರ್ಬೀಸು ಫಟ್ ಅಂತ ಅಬ್ಸರ್ವ್ ಮಾಡಿ ಅದು ಸೈಜ್ ದೊಡ್ಡದಾಗುತ್ತೆ. ಅಷ್ಟೇ ಬೇಸಿಕ್ ಸಿಂಪಲ್ ಕಾನ್ಸೆಪ್ಟ್. ಇದೇ ತರ ನಿಮ್ಗೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ನೋಡ್ಬೇಕಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ಆಗ್ತಾ ಬರ್ತೀನಿ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋ.